ಡೋರ್ಗೆ ಓಪನ್ ಆಗ್ತಾ ಇಲ್ವಲ್ಲ? ಯಾರೋ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿದ್ದಾರೆ. ನಮ್ಮನೆಯಿಂದ ಹೊರಗಡೆ ಡೋರ್ ಲಾಕ್ ಮಾಡೋರು ಯಾರು? ಆ ತರಲೆ ಮಯೂರಿದೆ ಕೆಲಸ ಇದು. ಯಾವಾಗ ನೋಡಿದ್ರು ಹುಡುಗಾಟದ ಬುದ್ಧಿ ಅವಳಿಗೆ. ಅವಳನ್ನ ತಗೊಂಬಂದು ನನ್ನ ತಲೆ ಕಟ್ಟಕ್ಕೆ ಹೊಟ್ಟಿದ್ದಾರೆ ನಮ್ಮ ಮನೆಯವರು. ಅವಳನ್ನ ಮದುವೆ ಆದರೆ 7 ಕುಂಡಲ ಒಳ ಗೋವಿಂದ ಗೋವಿಂದ. ಅಮ್ಮ ಅಮ್ಮ, ಯಾರಿದ್ದೀರ ಹೊರಗೆ? ನನ್ನ ಡೋರ್ ಹೊರಗಡೆ ಲಾಕ್ ಆಗಿದೆ, ಬಾಗಿಲು ತೆಗೀರಿ. ಅಜ್ಜಿ, ಅಮ್ಮ. ಓಹೋ, ಆಗ್ಲೇ ರೆಡಿಯಾಗಿ ಮನೆಯಿಂದ ಹೊರಗೆ ಹೋಗೋಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಅನ್ಸತ್ತೆ. ಅಮ್ಮ, ಬಾಗಿಲು ತೆಗೀರಿ ಪ್ಲೀಸ್. ಅದಕ್ಕೆ ಚಿಲ್ಕ ಓಪನ್ ಮಾಡಿ ಅಂತ ಕೂಗ್ತಾ ಇದ್ದಾನೆ. ಅಮ್ಮ ಬೇಗ ಬಾ ಅಮ್ಮ, ಹೊರಗೆ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಏನು ಹುಡುಗನೋ ಏನೋಪ್ಪ ಇವನು. ಇನ್ನು ಇವನ್ ಮದುವೆ ಆಗೋ ತನಕ ನಾನೆಷ್ಟು ಶ್ರಮ ಪಡಬೇಕೋ ಏನೋ. ಅರ್ಜೆಂಟ್ ಕೆಲಸ ಇದೆ, ಬಾ ಅಮ್ಮ. ಅರ್ಜುನ್. ಅಮ್ಮ. ಏನು ಅರ್ಜುನ್? ಅಮ್ಮ, ನೀನ್ ಇಲ್ಲಿದ್ಯಾ? ನೋಡಮ್ಮ, ಗುಬೆ ಮಯೂರಿ ಬಾಗ್ಲು ಲಾಕ್ ಮಾಡಿದ್ದಾಳೆ. ಒಂದೊಂಚೂರು ಬೇಗ ತೆಗಿಯಮ್ಮ, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಪಾಪ, ಅವಳನ್ನ ಯಾಕೋ ಬೈಕೋತಿಯಾ? ರೂಮ್ ಡೋರ್ ಲಾಕ್ ಮಾಡಿದ್ದು ನಾನು, ಅವಳಲ್ಲ. ನೀನ್ ಯಾಕೆ ಡೋರ್ ಕ್ಲೋಸ್ ಮಾಡಿದೆ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲಿ ಕೂಡ ಹಾಕಿದ್ದೀರಾ? ನೀನೇನೋ ತಪ್ಪು ಮಾಡಿದ್ಯಾ ಅಂತ ನಿನ್ನನ್ನು ಒಳಗೆ ಕೂಡ ಹಾಕಿಲ್ವೋ ಅರ್ಜುನ್? ಎಲ್ಲ ನಿನಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ. ನೋಡು, ಇವತ್ತು ದಿನ ಪೂರ್ತಿ ನೀನು ರೂಮ್ ಒಳಗೆ ಇರಬೇಕು. ರೂಮ್ ಬಿಟ್ಟು ಆಚೆ ಬರೋ ಹಾಗಿಲ್ಲ. ಇವತ್ತಿನ ಕಾಫಿ, ತಿಂಡಿ, ಊಟ ಎಲ್ಲ ನೀನು ಅಲ್ಲೇ ಮಾಡಬೇಕು. ಅದು ಸಾಧ್ಯ ಇಲ್ಲ ಅಮ್ಮ. ಸಾಧ್ಯ ಇದೆಯೋ ಇಲ್ವೋ ಅದಂತೂ ನನಗೆ ಗೊತ್ತಿಲ್ಲ ಕಣೋ. ಇವತ್ತು ಮನೆಯಿಂದ ನಿನ್ನನ್ನು ಹೊರಗೆ ಕಳಿಸ್ಲೇಬಾರ್ದು ಅಂತ ಅತ್ತೆಮ್ಮ ಅಪ್ಪಣೆ ಆಗಿದೆ. ನೀನು ಏನೇ ಹೇಳಿದ್ರು ಸರಿ, ನಿನ್ನನ್ನಂತೂ ನಾನಿವತ್ತು ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಆರಾಮಾಗಿ ರೂಮಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡು. ನಾನು ಕಾಫಿ ತಂದು ಈ ಕಿಟಕಿಲೇ ಕೊಡ್ತೀನಿ. ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಿಕೊಂಡು ಕಾಫಿ ಕುಡಿ, ಆಯ್ತಾ? ಅಮ್ಮ ಪ್ಲೀಸ್ ಅಮ್ಮ, ನನ್ನನ್ನು ಯಾಕೆ ಹೀಗೆ ಕೂಡ ಹಾಕಿದ್ದೀರಾ? ನನ್ನನ್ನು ಕೂಡ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರು ಹೇಳಿದ್ದು? ನಿಮ್ಮ ಅಜ್ಜಿ ಮತ್ತೆ ಶಾಸ್ತ್ರಿಗಳು. ಛೇ, ಅಲ್ಲಮ್ಮ, ನಾನೇನು ಕೈ ದಿನ ಈಗ ಬಂಧನದಲ್ಲಿ ಇರೋದಕ್ಕೆ. ಬಾ ಅಮ್ಮ, ಬಂದು ಫಸ್ಟು ರೂಮ್ ಬಾಗ್ಲು ತೆಗಿ. ನೋಡು, ಇವತ್ತು ನೀನು ಎಷ್ಟೇ ಕೂಗಾಡಿದ್ರು ಯಾರು ನಿನ್ನ ರೂಮ್ ಬಾಗನ್ನ ತೆಗಿಯೋದಿಲ್ಲ. ಸುಮ್ಮನೆ ಕೂಗಿ ಕೂಗಿ ಸ್ಟ್ರೇನ್ ಮಾಡ್ಕೋಬೇಡ. ಅಮ್ಮ ಅಮ್ಮ, ಛೇ, ನಮ್ಮ ಮನೇಲಿ ಬರ್ತಾ ಬರ್ತಾ ನನಗೆ ಫ್ರೀಡಮ್ ಇಲ್ದಿರೋ ಹಾಗಾಗಿದೆ. ಡಬ್ಬ ನನ್ನ ಮಗ ಶಾಸ್ತ್ರಿ ನನಗೆ ಗಂಡಾಂತರ ಇದೆ ಅಂತ ಅಜ್ಜಿ ಹತ್ರ ಹೇಳಿ ಹೇಳಿ ಅವ್ರ ತಲೆ ತುಂಬಿದ್ದಾನೆ. ಅದನ್ನು ನಂಬ್ಕೊಂಡು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಹುಚ್ಚು ಪ್ರಪಂಚ. ಥು. ಯಾರೋ ಬರ್ರೋ, ಬಿಡ್ರೋ ನನ್ನಿಂದ. ಅಕ್ಕ, ಯಾಕೆ ಅಷ್ಟೊಂದು ಮಾತ್ರ ನುಂಗ್ತಾ ಇದೆಯಾ? ಜ್ವರ ಕಣ ರಾಜೇಶ್ವರಿ. ಜ್ವರನಾ? ನಿನ್ನೆವರೆಗೂ ಚೆನ್ನಾಗಿದೆ ಅಕ್ಕ, ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಚಿಕ್ಕತ್ತೆ, ಅಮೃತ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಹೋದ್ರು. ಹೋಗಿ ಸ್ವಲ್ಪ ಹೊತ್ತಿಗೆ ಹೆದರ್ಕೊಂಡು ವಾಪಸ್ ಬಂದರು. ಏನು ಅಕ್ಕ ಹೆದರ್ಕೊಂಡಿದ್ದಾರಾ? ಅಂಥದ್ದೇನು ನೋಡಿದ್ರಿ ಅಕ್ಕ? ರಾಜೇಶ್ವರಿ, ಅದ್ರ ಬಗ್ಗೆ ಏನು ಕೇಳಬೇಡ. ಅಲ್ಲ ಅಕ್ಕ, ಚಿಕ್ಕತ್ತೆ, ಅತ್ತೆ ಹೇಳಿದ್ಮೇಲೆ ನಾನು ಅಮೃತನ ವಿಚಾರಿಸ್ದೆ. ಅವಳು ಅತ್ತೆ ಏನೋ ನೋಡ್ಕೊಂಡು ಹೆದರ್ಕೊಂಡು ಹೋದ್ರು. ಏನು ಅಂತ ಕೇಳಿದಕ್ಕೆ ಏನು ಹೇಳಲಿಲ್ಲ ಅಂತ ಹೇಳಿದ್ಲು. ನಾನು ಇವರನ್ನ ಏನು ನೋಡಿ ಹೆದರಿದ್ರಿ ಅಂತ ಕೇಳಿದೆ. ಇವರು ಏನು ಹೇಳ್ತಾ ಇಲ್ಲ. ಸರೋಜ ಹೇಳ್ತಾ ಇರೋದು ನಿಜನಾ ಅಕ್ಕ? ಏನು ನೋಡಿ ಹೆದರ್ಕೊಂಡ್ರಿ? ಅದು ರಾಜೇಶ್ವರಿ, ಪಾಲಿತ ಜನ
ಅಕ್ಕ ಯಾಕೆ ಸುಮ್ಮನಾದ್ರಿ? ಮಾತಾಡಿ. ನೀವೇನು ನೋಡಿ ಹೆದರ್ಕೊಂಡ್ರಿ? ಹೇಳಿ ಅಕ್ಕ. ರಾಜೇಶ್ವರಿ ಈಗ ನನ್ನ ಏನು ಕೇಳಬೇಡ. ಅಮೃತ, ನಿನ್ನನ್ನು ನೋಡಿದ ತಕ್ಷಣ ಅಕ್ಕ ಯಾಕೆ ಹೆದರ್ಕೊಂಡು ಹೋದ್ರು? ಅಂಥದ್ದೇನು ಮಾಡಿದೆ ಅವ್ರಿಗೆ? ನಾನೇನು ಮಾಡಲಿಲ್ವಲ್ಲ, ನನ್ನನ್ನು ನೋಡಿ ಅವ್ರು ಯಾಕೆ ಹೆದರ್ಕೊಂಡು ಹೋಗ್ಬೇಕು? ಯಾಕೆ ಅಂತ ನನಗೆ ಗೊತ್ತು. ಅಕ್ಕ ಏನೋ ಹೇಳೋದಕ್ಕೆ ಬಂದರು, ಅಷ್ಟರಲ್ಲಿ ನೀನು ಬಂದೆ, ಅದಕ್ಕೆ ಹೆದರ್ಕೊಂಡು ಹೋದ್ರು. ನೀನೇ ಅವ್ರನ್ನ ಹೆದರಿಸಿದ್ಯಾ ಅನ್ಸುತ್ತೆ. ಚಿಕ್ಕತ್ತೆ, ಅಮೃತ ಏನು ಮಾಡ್ತಾಳೆ ಹೇಳಿ? ನೀವು ಸುಮ್ಮನೆ ಅಮೃತ ಬಗ್ಗೆ ಅನುಮಾನ ಪಡ್ತಿದ್ದೀರ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಅಮೃತ ನೋಡಿ ಅತ್ತೆ ಯಾಕೆ ಹೆದರ್ಕೋಬೇಕು? ಅವರಿಗೆ ಜ್ವರ ಇದೆಯಲ್ಲ, ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಅಷ್ಟೇ. ನನಗೇನೋ ಹಾಗನ್ಸ್ತಾ ಇಲ್ಲ. ಇವಳೇ ಏನೋ ಅವಂತರ ಮಾಡಿದಾಳೆ, ಅದಕ್ಕೆ ಹೆದರಿದಾರ ಅವರು. ನಾನು ಅಕ್ಕನೇ ಹೋಗಿ ಕೇಳ್ತೀನಿ. ಅಮೃತ, ಚಿಕ್ಕತ್ತೆ ಏನೋ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಅಮ್ಮ, ನನಗೇನು ಬೇಜಾರಿಲ್ಲ. ಛೇ, ಒಂದು ಕ್ಷಣಕ್ಕೆ ಅರ್ಜುನ್ ಮಾತಿಗೆ ಮಾರ್ಬಿಟ್ನಲ್ಲ. ಕಳ್ಳ ನನಗೆ ಏನೇನೋ ಹೇಳಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಈಗ ಅಜ್ಜಿಗೂ ಅತ್ತೆಗೂ ನಾನೇ ಬಾಗಿಲು ತೆಗ್ದಿದ್ದು ಅಂತೇನಾದರೂ ಗೊತ್ತಾದರೆ ನನ್ನ ಕತೆ ಅಷ್ಟೇ. ನನ್ನನ್ನು ಈಗಲೇ ಮನೆಯಿಂದ ಹೋಗು ಅಂತ ಹೇಳ್ಬಿಡ್ತಾರೆ. ಲೋ ಅರ್ಜುನ್, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ. ನೀನು ನೋಡಿದ್ರೆ ನಾನು ಎಂಥ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಕೋದ್ಯೋ. ಇವರ ಚೀಟರ್. ಓ ಮೈ ಗಾಡ್, ನಾನು ಏನು ಮಾಡಲಿ ಇವಾಗ? ಹೇಗಿದ್ರು ಅತ್ತೆನೂ ಅಜ್ಜಿ ಅರ್ಜುನ್ ರೂಮಲ್ಲೇ ಇದ್ದಾನೆ ಅಂದ್ಕೊಂಡಿದ್ದಾರೆ. ನಾನು ಅರ್ಜುನ್ ಮನೆಗೆ ಬರೋ ತನಕ ಅದನ್ನೇ ಮೇಂಟೈನ್ ಮಾಡಿದ್ರೆ ಆಪತ್ತಿಂದ ಪಾರಾಗ್ಬೋದು. ಎಸ್, ಹಾಗೆ ಮಾಡ್ತೀನಿ. ಅಯ್ಯೋ, ಅತ್ತೆ ಮೇಲೆ ಹೋಗ್ತಿದ್ದಾರೆ. ಈಗ ಏನು ಮಾಡಲಿ? ಅತ್ತೆ, ಕಾಫಿ ಯಾರಿಗೆ? ಅರ್ಜುನ್ಗೆ. ಅತ್ತೆ, ಕಾಫಿ ನನ್ನ ಕೈ ಕೊಡಿ, ನಾನು ಅರ್ಜುನ್ಗೆ ಕೊಡ್ತೀನಿ. ಸುಮ್ಮನೆ ನಿನಗೆ ಯಾಕಮ್ಮ ತೊಂದರೆ? ಬಿಡು, ನಾನೇ ಕೊಡ್ತೀನಿ. ಅರ್ಜುನ್ ಕಾಫಿ ಕೊಡೋದ್ರಲ್ಲಿ ನನಗೇನು ತೊಂದರೆ ಅತ್ತೆ? ಹೇಗಿದ್ರು ಮದುವೆ ಆದಮೇಲೆ ಕಾಫಿ ತಿಂಡಿ ಎಲ್ಲ ನಾನೇ ಕೊಡೋದು. ಅದನ್ನ ಇವಾಗಿಂದ ನಾನು ಅಭ್ಯಾಸ ಮಾಡ್ಕೋತೀನಿ. ನೀ ಹೇಳೋದೇನೋ ಸರಿಯಾಗೇ ಇದೆ ಕಣೆ. ಆದರೆ ಈಗ ನೀನು ಕಾಫಿ ಕೊಡೋಕ್ಕೆ ಅಂತ ಬಾಗಿಲು ಓಪನ್ ಮಾಡೋದು, ಬಾಗಿಲು ಓಪನ್ ಮಾಡೋದನ್ನೇ ಕಾಯ್ಕೊಂಡಿರೋ ಅವನು ನಿನ್ನ ತಲೆಗೆ ಹೂ ಮುಡ್ಸೋ ಬದಲು ಕಿವಿಗೆ ಹೂ ಮುಡಿಸಿ ತಪ್ಪಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅತ್ತೆಮ್ಮ ನನ್ನ ಗ್ರಹಚಾರ ಬಿಡಿಸ್ತಾರೆ ಅಷ್ಟೇ. ಅಯ್ಯೋ ಅತ್ತೆ, ನಿಮ್ಮ ಮಗ ಕಿವಿಗೆ ಹೂ ಮುಡ್ಸೋದೇನು? ನನ್ನ ಕಿವಿಗೆ ಕಬ್ಬನ್ ಪಾರ್ಕು ಲಾಲ್ಬಾಗ್ನೇ ಇಟ್ಟು ಹೋಗಿದ್ದಾನೆ. ಪ್ರಚಂಡ ಕಳ್ಳ ಅವನು. ಅದಕ್ಕೆ ತಾನೇ ನಾನೇ ಕಾಫಿ ಕೊಡ್ತೀನಿ ಅಂತ ನಿಮ್ಮನ್ನು ಗೋಗರಿತಾ ಇರೋದು. ಈಗ ನೀವು ಕಾಫಿ ಕೊಡೋದಕ್ಕೆ ಹೋಗೋದು, ಅಲ್ಲಿ ಅರ್ಜುನ್ ಇಲ್ಲದೆ ಇರೋದು ನೋಡಿದರೆ ನನ್ನ ಗ್ರಹಚಾರ ಬಿಡಿಸ್ತೀರ ಅಷ್ಟೇ. ಏನು ಮನಸ್ಸಲ್ಲಿ ಏನೋ ಅನ್ಕೋತಾ ಇದೆಯಾ? ಏನಿಲ್ಲ ಅತ್ತೆ, ನೀವು ಕಾಫಿ ನನ್ನ ಕೈಲಿ ಕೊಡಿ. ನಾನು ಬಾಗಿಲು ತೆಗಿದ್ದೇನೆ, ಕಿಟಕಿಯಿಂದನೇ ಕಾಫಿ ಕೊಡ್ತೀನಿ. ಆಗ ಹೇಗೆ ತಪ್ಪಿಸ್ಕೊಂಡೋಗೋಕ್ಕಾಗತ್ತೆ? ನೀವು ಚಿಂತೆನೇ ಮಾಡಬೇಡಿ ಅತ್ತೆ. ಅರ್ಜುನ್ನ ಹೊರಗಡೆ ಹೋಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರಿಮಾ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಆಗಲ್ಲ ಅಂತ ಹೇಳೋಕ್ಕಾಗತ್ತಾ? ತಗೋ, ನೀನೇ ಕಾಫಿ ಕೊಡು.